ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ವಂಡರ್ಲಾಗೆ. ಎಸ್, ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ವಂಡರ್ಲಾನಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋದೇ ಆಗಿರುತ್ತೆ. Wonderla. We are going to Wonderla. Yes, come. Let's go. Let's go. ನಾನೇನಾದ್ರು ನನ್ನ ಪರ್ಸಿನ ದುಡ್ಡು ಹಾಕಿ ಕರ್ಕೊಂಡು ಹೋಗೋದಾಗಿದ್ರೆ ನಿಜವಾಗ್ಲೂ ನಾನು ವಂಡರ್ಲಾಗೆ ಹೋಗ್ತಾ ಇರಲಿಲ್ಲ. ಸೊ ವಿನೋ ಆಫೀಸ್ ಕಡೆಯಿಂದ ಫ್ಯಾಮಿಲಿ ಡೇ ಸೆಲೆಬ್ರೇಷನ್ ಅಂತ ಅಂದ್ಬಿಟ್ಟು ಇವತ್ತು ವಂಡರ್ಲಾಗೆ ಸ್ಪಾನ್ಸರ್ ಮಾಡಿದ್ರು. ಸೊ ವಿನೋ ಅವರ ಕಂಪನಿಗೆ ಜೈ ಅಂತ ಹೇಳ್ತಾ ನಾವು ಹೋಗ್ತಾ ಇದ್ದೀವಿ ವಂಡರ್ಲಾಗೆ. ಸೊ ಇವತ್ತು ಕಂಪ್ಲೀಟ್ ಡೇನ ಟೇಕ್ ಕೇರ್ ಮಾಡಿರೋದು ಹಿಸ್ ಕಂಪನಿ. ಸೊ ಥ್ಯಾಂಕ್ಸ್ ಟು ಹಿಸ್ ಕಂಪನಿ ಅಂತ ಹೇಳ್ತಾ ಇವತ್ತು ಒನ್ ಡೇ ಕಂಪ್ಲೀಟ್ ಆಗಿ ವಂಡರ್ನಲ್ಲಿ ಎಲ್ಲ ರೀತಿಯ ಸ್ಪಾನ್ಸರ್ ನಮಗೆ ಮಾಡಿದ್ದಾರೆ. ಸೊ ಹೇಗಿತ್ತು ಜರ್ನಿ ಅಂತ ತೋರಿಸ್ತಾ ಹೋಗ್ತೀನಿ. ನಾವು ಹೊರಟಿದ್ದು ಆಲ್ಮೋಸ್ಟ್ 10:30 ನಾವು ರೀಚ್ ಆಗಿದ್ವಿ. ಅದೇ ಸೊ ಈ ದಿನ ಸ್ಯಾಟರ್ಡೆ ಆಗಿರೋದ್ರಿಂದ ವೀಕೆಂಡ್ ಸ್ಟಾರ್ಟ್ ಆಗಿದೆ. ಸೊ ಜನರಿ ಅದರಲ್ಲೂ ಫಾದರ್ಸ್ ಡೇ ಸ್ಪೆಷಲ್ ಅಂತ ಅಂದ್ಬಿಟ್ಟು ಬೈ ಟು ಗೆಟ್ ಟು ಫ್ರೀ ಬೇರೆ ಕೊಟ್ಟಿದ್ದಾರಂತೆ. ಇದೆಲ್ಲ ನಮಗೆ ಗೊತ್ತಿರುತ್ತಾ, ಕಂಪ್ನಿಯವ್ರು ಸ್ಪಾನ್ಸರ್ ಮಾಡಿದ್ದಾರೆ, ನಾವು ಹೊರಟಿದ್ದೀವಿ ಅಷ್ಟೇ, ನಾವು ಪ್ಲ್ಯಾನ್ ಮಾಡಿಲ್ಲ ಅಲ್ವಾ. ಸೊ ಅಲ್ಲಿ ಹಾಗೇನೆ ಓಪನ್ ಆಗೋದಕ್ಕಿಂತ ಮುಂಚೆ ಈ ರೀತಿ ರೋಡ್ ಶೋನಲ್ಲಿ ನಡೀತಾ ಇತ್ತು. ಸೊ ಚೆನ್ನಾಗಿತ್ತು, ಇದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿ ಆರೋಗ್ಯ ಸ್ವಲ್ಪ ನಾವೆಲ್ಲರೂ ಬ್ರೇಕ್ಫಾಸ್ಟ್ನು ಸಹ ಕಂಪ್ನಿಯವ್ರು ಅರೇಂಜ್ ಮಾಡಿದ್ರು. ಬ್ರೇಕ್ಫಾಸ್ಟ್ನ ತಿಂದ್ಕೊಂಡು ನಾವು ಎಂಟ್ರಿ ಆದ್ವಿ 11 o'clockಗೆ. ಅಲ್ಲಿ 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 ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ವಂಡರ್ಲಾನಲ್ಲಿ ಲಾಕರ್ ಫೆಸಿಲಿಟಿ ಇರುತ್ತೆ. ಲಾಕರ್ನಲ್ಲಿ ನಮ್ಮ ಸಾಮಾನೆಲ್ಲ ಥಿಂಗ್ಸ್ನೆಲ್ಲ ಡಂಪ್ ಮಾಡಿಬಿಟ್ಟು ನಾವು ಡ್ರೈ ಗೇಮ್ ಆಡೋಣ ಅಂತ ಹೊರಟ್ವಿ. ಸೊ ಮಕ್ಕಳನ್ನ ಕರ್ಕೊಂಡವ್ರೆ ಯಾವ ಗೇಮು ಆಡೋದಕ್ಕಾಗೋದಿಲ್ಲ ನೋಡಿ, ಅವರೆಲ್ಲ ಕಿರ್ಚ್ತಾ ಇರ್ತಾರೆ ಅಂತಲೇ ಹೇಳಬಹುದು. ಸೊ ಆರೋ ಸಹ ತುಂಬಾ ಕಿರ್ಚ್ತಾ ಇದ್ದ. ನಾನು ಲಾಸ್ಟ್ ಟೈಮ್ ಹೋಗಿದ್ದು 9 years ಬ್ಯಾಕ್ ಅಂತ ಅನ್ಕೋತೀನಿ. ಇವಾಗ ಹೋದಾಗ ಹೊಸದಾಗಿ ಸ್ಪೇಸ್ ಅಂದರೆ ಈ ರೀತಿನಲ್ಲಿ ಒಂದು 3D ಎಫೆಕ್ಟಲ್ಲಿ ಒಂದು ಶೋನ ಕ್ರಿಯೇಟ್ ಮಾಡಿದ್ದಾರೆ. ಸ್ಪೇಸ್ ಒಳಗಡೆ ಹೋಗೋ ರೀತಿನಲ್ಲಿ ಸಖತ್ತಾಗಿದೆ ರೀ ಈ ಶೋ. ಮಾತ್ರ ಮಿಸ್ ಮಾಡ್ಕೊಳ್ದಲ್ಲೇ ಹೋಗಿ. ಸೊ ಎಲ್ಲರೂ ಎಂಜಾಯ್ ಮಾಡ್ತೀರಾ, ಮಕ್ಳನ್ನ ಮಾತ್ರ ಒಳಗಡೆ ಅಲೋ ಮಾಡೋದು. ಯಾಕೆ ಅಂತಂದರೆ ಅಲ್ಲಿ ಲೈಕ್ ಚೇರ್ ಮೇಲೆ ಅಂದರೆ ಕೆಲವೊಂದು ಕ್ರೈಟೀರಿಯಾ ಇರೋದ್ರಿಂದ ಮಕ್ಳನ್ನ ಅಲೋ ಮಾಡಲಿಲ್ಲ. ಸೊ ಫಸ್ಟು ವಿನು ಹೋದ್ರು, ವಿನು ಹೋಗಿ ಬಂದಮೇಲೆ ನಾನು ಹೋದೆ ಅಂತಲೇ ಹೇಳ್ಬೋದು. ಬಟ್ ಆರು ಎಲ್ಲದಕ್ಕೂ ಎದುರುಕೊಳ್ತಾ ಇದ್ದಾರೆ. ಅಲ್ಲಿ ಮುಗಿಸ್ಕೊಂಡು ನಾವು ಹೋಗಿದ್ದು ಸ್ಕೇರಿ ಹೌಸ್ಗೆ. ಸ್ಕೇರಿ ಹೌಸಲ್ಲಿ ಹತೋಷಿನ ಅದೇ ದೇವುಗಳೇ ಇದ್ದಾವೆ. ಸೊ ಅಷ್ಟೊಂದೇನು ಭಯ ಆಗಲಿಲ್ಲ ಅಂತಲೇ ಹೇಳಬಹುದು. ಆರವ್ಗೆ ಕಾರ್ ಕ್ರೇಜ್ ಜಾಸ್ತಿ ಅಂತ ಗೊತ್ತಿರಬಹುದು. ಸೊ ಹಾಗಾಗಿ ಡ್ಯಾಶಿಂಗ್ ಕಾರ್ಗೆ ಹೋಗೋಣ ಅಂತ ನೆಕ್ಸ್ಟ್ ಬಂದ್ವಿ. ಸೊ ಅಲ್ಲೂ ಸಹ ಫಸ್ಟ್ ವಿನು ಹೋದ್ರು. ವಿನು ಹೋಗಿ ಬಂದಮೇಲೆ ನಾನು ನೆಕ್ಸ್ಟ್ ಬ್ಯಾಚಿಗೆ ಹೋದೆ. ಅದೇ ಮಗುನೇ ಇಟ್ಕೊಂಬಂದ್ರೆ ಈ ರೀತಿ ಒಂಥರ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳಬಹುದು. ಯಾಕೆ ಅಂತಂದರೆ ಒಟ್ಟಿಗೆ ಯಾವ ಗೇಮ್ನೂ ಆಡೋದಕ್ಕಾಗೋದಿಲ್ಲ. ಸೊ ವಿನು ಒಂದು ರೌಂಡ್ ಹೋಗಿ ಬಂದರೆ ಆಮೇಲೆ ನೆಕ್ಸ್ಟ್ ನಾನು ಹೋಗಿ ಬರಬೇಕಾಯ್ತು. ಬೆಟರ್ ಮಕ್ಕಳಿಗೆ ಒಂದು ಏಜ್ ಬರೋವರೆಗೂ ವಂಡರ್ಲಾಗೆಲ್ಲ ಹೋಗಿದ್ಲಾರ್ದು ಬೆಟರ್ ಅಂತಲೇ ಹೇಳಬಹುದು. ಯಾಕೆಂದರೆ ಆಟನೂ ಮಾಡ್ತಾರೆ, ಅಳ್ತಾನೂ ಇರ್ತಾರೆ, ಮತ್ತು ನಮಗೂ ಎಂಜಾಯ್ ಮಾಡೋದಕ್ಕೆ ಬಿಡೋದಿಲ್ಲ.
ಆರವ್ ಏನಕ್ಕೆ ಅಳ್ತಾ ಇದ್ದ ಅಂತಂದರೆ ಮತ್ತೆ ಅಮ್ಮನ ಜೊತೆ ಹೋಗಿ ನಾನು ಆಟ ಆಡ್ತೀನಿ ಅಂತ ಅಳ್ತಾ ಇದ್ದ. ಬಟ್ ಬೇಡ ಕಣೋ, ನಿನಗೆ ಓಡಿಸೋದಕ್ಕೆ ಬಿಡೋದಿಲ್ಲ, ಬೇಡ ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ವಿ. ಓಡ ಓಡ ಓಡ. ಜೊತೆನಲ್ಲಿ ಹನಿ ಹನಿ ಮಳೆ ಬೀಳ್ತಿದ್ದರಿಂದ ಅಷ್ಟಾಗಿ ಆಟಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲಿಲ್ಲ. ಯಾಕೆಂದರೆ ಕೆಲವೊಂದು ಶೋನ ಸ್ಟಾಪ್ ಮಾಡಿದ್ರು ಹೆಚ್ಚಾಗಿ ಗಾಳಿ ಬೀಸೋದ್ರಿಂದ. ಸೊ ನಾನು ಡ್ರೈ ಗೇಮ್ ಆಡೋದಕ್ಕೆ ತುಂಬ ಹೆದರ್ಕೊಳ್ತೀನಿ. ತುಂಬಾ ಅಂದರೆ ಥ್ರಿಲ್ಡ್ ಆಗಿರೋಂಥ ಗೇಮ್ಸ್ನ ನಾನು ಆಡಲ್ಲ, ತುಂಬ ಭಯ ನನಗೆ. ಸೊ ವಾಟರ್ ಗೇಮ್ಸ್ ತುಂಬ ಆಡ್ತೀನಿ, ಬಟ್ ಡ್ರೈ ಗೇಮ್ಸ್ ಸಖತ್ ಭಯ ಆಗೋದ್ರಿಂದ ಆದಷ್ಟು ಚಿಕ್ಕ ಚಿಕ್ಕದು ಮಾತ್ರ ಆಡ್ತಾ ಇದ್ದೆ. ಜೊತೆಯಲ್ಲಿ ನೆಕ್ಸ್ಟು 3D ಮೂವಿ ಅನ್ನೋ ಇದಕ್ಕೆ ಹೋಗಿದ್ವಿ. ಇದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಈ ಥರ ಶೋಸ್ ನೋಡ್ರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬಟ್ ಥ್ರಿಲ್ಡ್ ಆಗಿರೋಂತಹ ಗೇಮ್ಸ್ ಆಡೋದಕ್ಕೆ ಹೋದರೆ ನಮಗೆಲ್ಲ ಬಾಯಿ ಬಂದಂಗೆ ಇರುತ್ತೆ ರೀ, ಅದೆಲ್ಲ ಯಾಕೆ ಬೇಕು? ಸೊ ಹಾಗಾಗಿ ಸಿಂಪಲ್ಲಾಗಿ ಯಾವುದಾಗುತ್ತೋ ಅದನ್ನು ಮಾತ್ರ ಗೇಮ್ಸ್ ಆಡ್ಕೊಂಡು ಬರೋದು ಬೆಸ್ಟು ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋಗಿ ನಮಗೆ ಹಾರ್ಟ್ ಅಟ್ಯಾಕ್ ಆಗೋ ರೀತಿನಲ್ಲೆಲ್ಲ ಯಾಕೆ ಮಾಡ್ಕೊಳ್ಬೇಕು ಅಲ್ವಾ? ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡ್ಕೊಂಡು ಅಂದರೆ ಮೊದಲೇ ಅವರೆಲ್ಲ ಅರೇಂಜ್ ಮಾಡಿದ್ರು, ಫುಡ್ ಫೆಸಿಲಿಟಿ ಎಲ್ಲ ಮಾಡಿದ್ರು. ಸೊ ನಾವು ಹೋಗಿ ಫುಡ್ನ ತಿನ್ಕೊಂಡು ನೆಕ್ಸ್ಟು ಡ್ರೆಸ್ ಚೇಂಜ್ ಮಾಡಿ ವಾಟರ್ ಗೇಮ್ಸ್ಗೆ ಹೋಗೋಣ ಅಂತ ಹೊರಟ್ವಿ. ಸೊ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ವಾಟರ್ ಗೇಮ್ಸ್ಗೆ ಹೋಗೋದ್ರಿಂದ ಮೊಬೈಲ್ನ ನಾನು ತೊಗೊಂಡು ಹೋಗಲಿಲ್ಲ, ಯಾಕೆ ನೀರೆಲ್ಲ ಬಿದ್ದು ಅಂತ ಅಂದ್ಬಿಟ್ಟು ನಾನು ಮೊಬೈಲ್ನ ಲಾಕರಲ್ಲೆಲ್ಲ ಇಟ್ಬಿಟ್ಟು ಹೋಗಿದೆ. ಸೊ ಹಾಗಾಗಿ ವಾಟರ್ ಗೇಮ್ಸ್ದು ಯಾವ ವಿಡಿಯೋನೂ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ರೀ. ನಾನು ಮರ್ತೋಗ್ಬಿಟ್ಟೆ ಅಂತಲೇ ಹೇಳ್ಬಹುದು. ಮತ್ತೆ ಮೊಬೈಲ್ ತೊಗೊಂಡೋಗಿ ಅಲ್ಲೆಲ್ಲ ಏನಾದರೂ ಬಿದ್ದು ಎಲ್ಲ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಫ್ರೀಯಾಗಿ ನಾವು ಆಟ ಆಡೋದಕ್ಕೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಲಾಕರಲ್ಲಿ ಇಟ್ಬಿಟ್ಟು ನೆಕ್ಸ್ಟು ನಾವು ಹೊರಟ್ವಿ ಅಂತಲೇ ಹೇಳ್ಬೋದು ವಾಟರ್ ಗೇಮ್ಸ್ಗೆ ಹೋದಾಗ ಆಲ್ಮೋಸ್ಟ್ 2:30 to 3 ಆಗಿತ್ತು. ಆರವ್ ಸಹ ವಾಟರ್ ಗೇಮಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಅಂತಲೇ ಹೇಳ್ಬೋದು, ಕಂಪೇರೇಬ್ಲಿ ಡ್ರೈ ಗೇಮ್ಸ್ಗೆ ಕಂಪೇರ್ ಮಾಡಿದ್ರೆ. ಸೊ ಅಲ್ಲಿ ನಾನು ಹೇಳ್ದಂಗೆ ವೀಡಿಯೋಸ್ ಯಾವುದು ಮಾಡೋದಕ್ಕಾಗಲಿಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಈವ್ನಿಂಗು ನನಗೆ ಒಂದು ಶೋ ಅಂದರೆ ಒಂದು ಗೇಮ್ ಮಾಡಬೇಕಂತ ಭಾಳ ದಿನದಿಂದ ಆಸೆ ಇತ್ತು. ಅದು ಈ ವರ್ಷನಾದರೂ ಇವಾಗಲಾದ್ರೂ ನೆರವೇರುತ್ತಾ ಅಂತ ಅಂದ್ಕೊಂಡೆ. ಸೊ ಅವ್ರ ಕಂಪ್ನಿ ಕಡೆಯಿಂದ ಗಿಫ್ಟ್ ಸಹ ಇತ್ತು, ಗಿಫ್ಟ್ನ ಕಲೆಕ್ಟ್ ಮಾಡ್ಕೊಂಡ್ವಿ ಅಂತಲೇ ಹೇಳಬಹುದು. ಪ್ರತಿ ಸಲ ಬಂದಾಗ್ಲೂ ಈ ಶೋ ಅಂದರೆ ಈ ಗೇಮ್ಗೆ ಆಡೋದಕ್ಕೆ ಆಗ್ತಾನೆ ಇಲ್ಲ ರೀ. ಯಾವುದು ಅಂದರೆ 13th floor ಮೇಲ್ಗಡೆ ಹೇರ್ ವೀಲರ್ ಅಂತ ಇದೆ, ನೀವು ನೋಡಿರ್ಬೋದು. ತುಂಬ ಎತ್ತರದಲ್ಲಿ ಒಂದು ವೀಲ್ ಇದೆ. ಸೊ ಅದು ತುಂಬ ಸ್ಲೋ ಆಗಿ ತಿರುಗುತ್ತೆ, ಬಟ್ ನಿಮಗೆ ವ್ಯೂ ತುಂಬ ಸಖತ್ತಾಗಿರುತ್ತೆ. ಅದಕ್ಕೆ ಹೋಗಬೇಕು ಅಂತ ಪ್ರತಿ ಸಲ ಟ್ರೈ ಮಾಡ್ತೀನಿ, ಬಟ್ ಆಗದ್ದೇ ಇಲ್ಲ. ಏನೋ ಒಂದು ರೀಸನ್ ಬರುತ್ತೆ, ಇಲ್ಲ ಟೈಮ್ ಆಗಿಬಿಟ್ಟಿರುತ್ತೆ, ಇಲ್ಲ ಹೊರಡ್ಬೇಕಾಗಿ ಏನೋ ಒಂದು ರೀಸನ್ ಬರುತ್ತೆ. ಫೈನಲ್ ರೈಡಿಗೆ ಬಂದಿದ್ದೀವಿ. ಇದೆ ರೀ, ಬಟ್ ಏನು ಅಂದರೆ ತುಂಬ ಗಾಳಿ ಬೀಸ್ತಿರೋದ್ರಿಂದ ಶೋನ ಸ್ಟಾಪ್ ಮಾಡಿದ್ರಂತೆ. ನಾವೆಲ್ಲ ಲಿಫ್ಟೆಲ್ಲ ಇದು ಮಾಡ್ಕೊಂಡು ಲಿಫ್ಟಿಗೆ ಅಂತ ಕ್ಯೂನಲ್ಲಿ ನಿಂತ್ಕೊಂಡು ಹೋದ್ವಿ. ಲಿಫ್ಟಿಂದ ನೋಡಿದ್ರೇ ವ್ಯೂ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನನ್ನದೇ ಅಂದರೆ ಲೈಕ್ ನನ್ನ ಮಿರರ್ ನನ್ನದೇ ಕಾಣಿಸ್ತಾ ಇದೆ, ಬಟ್ ಕೆಳಗಡೆ ವ್ಯೂ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು. ಮೇಲೋದ್ರೂ ಸಹ ಎಷ್ಟು ಗಾಳಿ ಬೀಸ್ತಾ ಇತ್ತು ಅಂತಂದರೆ ನೀವು ಅದನ್ನ ಇಮ್ಯಾಜಿನ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಆ ಏರ್ ವೀಲರ್ನ ಸ್ಟಾಪ್ ಮಾಡಿದ್ರು. ಸೊ ಈ ಸಲನೂ ನನಗೆ ಡಿಸಪಾಯಿಂಟ್ ಅಂತಲೇ ಹೇಳಬಹುದು, ಹೋಗೋದಕ್ಕಾಗಲಿಲ್ಲ, ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾಗಲಿಲ್ಲ. ಬಟ್ ಮೇಲೆ ಅಲ್ಲಿಂದ ವ್ಯೂ ಅಂತೂ ಸಕ್ಕದಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳಬಹುದು. ಈ ರೀತಿ ಕಂಪ್ಲೀಟ್ ವಂಡರ್ಲಾನ ನೋಡ್ಬೋದು, ಹಾಗೆ ಸುತ್ತಮುತ್ತ ಇರೋಂಥ ಜಾಗನ ನೋಡ್ಬೋದು. ಮಳೆ ಹನಿ ಹನಿ ಬೀಳ್ತಾ ಇತ್ತು, ಬಟ್ ಗಾಳಿ ಅಂತೂ ಸಿಕ್ಕಾಬಿಟ್ಟೆ ತೀವ್ರವಾಗಿತ್ತು. ಸೊ ಹಾಗಾಗಿ ಇದನ್ನ ಗೇಮ್ನ ಸ್ಟಾಪ್ ಮಾಡಿದ್ರು. ನಾನು ಹಂಗೂ ವೆಯ್ಟ್ ಮಾಡಿದ್ವಿ, ಒಂದು 10 to 20 minutes ವೆಯ್ಟ್ ಮಾಡಿದ್ವಿ, ಬಟ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಸೊ ನಂಗೆ ಸಿಕ್ಕಾಬಟ್ಟೆ ಬೇಜಾರಾಯಿತು ಅಂತಲೇ ಹೇಳಬಹುದು. ನೋಡಿ ಎಷ್ಟು ಗಾಳಿ ಬೀಸ್ತಾ ಇದೆ, ನಮ್ಮನ್ನೇ ಎತ್ಕೊಂಡು ಹೋಗೋ ಲೆವೆಲಿಗೆ ಗಾಳಿ ಬೀಸ್ತಾ ಇತ್ತು ಅಂತಲೇ ಹೇಳ್ಬೋದು. ಇದೆಲ್ಲ ಟ್ರೈ ಮಾಡೋದಕ್ಕಾಗಲಿಲ್ಲ ರೀ ಈ ಸಲಿನೂ. ಸೊ ನೀವು ನೋಡಬಹುದು ಜನ ಅಲ್ಲೂ ಸಹ ಕ್ಯೂ ಇತ್ತು, ಅಲ್ಲೂ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ಶೋ ಬಿಡ್ತಾರೆ ಅಂತ ಅಂದ್ಬಿಟ್ಟು, ಬಟ್ ಆಗಲಿಲ್ಲ.
ಇದೆಲ್ಲ ಮುಗಿಸೋದಷ್ಟರಲ್ಲಿ ಆರೋಗ್ಯ ನಿದ್ದೆ ಬಂದ್ಬಿಟ್ಟಿದ್ದು, ತಾಚಿ ಮಾಡಿಬಿಟ್ಟಿದ್ದ. ಸೊ ನಾವು ಮನೆ ಕಡೆಗೆ ಈ ರೀತಿ ಹೊರಟ್ವಿ ಅಂತ ಹೇಳ್ತಾ ಈ ವ್ಲಾಗ್ ಮೇಲ್ಗೆ ಮುಗಿಸ್ತಾ ಇದ್ದೀನಿ. ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡಿ. ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಲವ್ ಯು ಆಲ್, ಬಾಯ್.